ಅಯ್ಯೋ, ಇವತ್ತು ಸರಿಯಾಗಿ ತಿಳ್ಕೊಂಬರಕ್ಕೆ ಆಗ್ಲಿಲ್ವಲ್ಲಪ್ಪ. ಅಲ್ಲ, ಈ ಊರ್ ಹೆಣ್ಮಗಳು ಅಂತಂದ್ರೆ ಅದು ಒಬ್ಬನೇ ಆಯಮ್ಮಗೆ ಒಬ್ಬ ಮಗ ಅಷ್ಟೇನೆ, ಇನ್ಯಾರು ಹೆಣ್ಣು ಗಂಡು ಯಾರು ಇಲ್ಲ ಅಂತಂದ್ರು. ಅಂದ್ರೆ ಯಾರಿರ್ಬೋದು ಒಂದು ಗೊತ್ತಾಗ್ತಿಲ್ವಲ್ಲ. ಬಿಡು, ಎದ್ದಾಗ ಹೋಗಿ ಆ ಗುಂಡಜ್ಜಿನ ವಿಚಾರಿಸೋಣ ಯಾರು ಅಂತನ. ಅವಜ್ಜಿಗೆ ಗೊತ್ತಾಗುತ್ತೆ. ರಿಟರ್ನ್ ವ್ಯವಸ್ಥೆ ಅಲ್ವಾ, ಅವಜ್ಜಿನ ಕೇಳೋಣ. ಈಗ ದೇವತೆಗೆ ಯಾವ್ದಾದ್ರು ಒಂದು ಕಾಸಿನ ಸಾರನೋ ಏನೋ ಇಸ್ಕೊಂಬ್ಲೇಬೇಕು. ಏ ಚಿಂತಾಮಣಿ, ಬಾರೇ ಚಿಂತಾಮಣಿ ದೆವ್ವ, ಬಾ ಇಲ್ಲಿ. ಏನೋ ಹೇಳ್ಬೇಕು, ತಿಳ್ಕೊಂಬಂದಿದ್ದೀನಿ. ಏನೇ ಸಾಕಮ್ಮ, ಎಲ್ಲ ತಿಳ್ಕೊಂಬಂದ್ಯಾ? ಯಾರವಳು, ಯಾರವನು, ಎಲ್ಲ ಇದ್ದಾನೆ ಹೇಳು. ಅವರಿಬ್ರು ಎಲ್ಲ ಇದ್ದಾರೆ, ನನ್ನ ಗಂಡನು ನಮ್ಮ ಅತ್ತೇನು ಅಂತಾನ. ಅಯ್ಯೋ, ಕಾಸಿನ ಸರ ಹಿಡ್ಕೊಂಬಂದಿದ್ಯಾ? ನನಗೆ ಕೊಡಕ್ಕೆ ತಾನೇ? ಕೊಡು ಕೊಡು ಜಲ್ದು. ಕೊಡ್ತೀನಿ ಕಣಿ. ರಾತ್ರಿಗೆ ಟಾಂಜನೆ ಆಡ್ದಂಗೆ ಯಾಕೆ ಆಡ್ತಾ ಇದ್ಯಾ? ಮೊದ್ಲು ಅವ್ರು ಯಾರು ಅಂತ ನಾ ತಿಳ್ಕೊಂಬಂದ ಹೇಳು. ಅಯ್ಯೋ ಸುಮ್ಮನೆ ಕೊಡಿಲಿ, ನಾನು ಅದು ನೋಡ್ಬೇಕು ಬಂಗಾರದ ಎಂಥದ್ದು ಅಂತಾನ. ಆಮೇಲೆ ನಿನಗೆ ವಿಷಯ ಹೇಳ್ತೀನಿ. ತಗೊಳ್ಳಿ, ತಗೋ. ಒಡವೆ ಅಂತ ಸಾಯ್ತಿಯಲ್ಲೇ. ನಾನು ದೆವ್ವ, ಹೇಳಿದ ಮಾತಾ ಎಂದೂ ತಪ್ಸಲ್ಲ. ನಾನೇನು ನಿನ್ನಂಗೆ ಮನುಷ್ಯಲಲ್ಲ ಕಣಿ. ಹೇಳ್ದಂಗೆ ನಡ್ಕೊಂತೀನಿ. ಹೇಳಿದ್ದೆ ಮಾಡ್ತೀನಿ, ಮಾಡಿದ್ದೆ ಹೇಳ್ತೀನಿ. ತಗ. ಅಯ್ಯೋ, ಕಾಸಿನ ಸರ ಮಿರಿ ಮಿಂತಾಯ್ತಲ್ಲಪ್ಪ. ಆಹಾ, ಅಯ್ಯೋ, ಇದೇನಿದ್ರು ಒಂದು 3 ತೊಲ 4 ತೊಲ ಇರ್ಬೋದು. ಅಯ್ಯೋ, ಈ ದೆವ್ವದಿಂದ ನನಗೆ ಏನೆಲ್ಲ ಉಪಯೋಗ ಐತಲ್ಲಪ್ಪ. ಆಹಾ, ನಾನು ಈ ಕಾಸಿನ ಸರ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ದೇವ್ವ? ಹೆಂಗ್ ಕಾಣಿಸ್ತಾ ಇದ್ದೀನಿ? ರಾಜ್ಕುಮಾರಿ ಕಣ್ಣಂಗೆ ಕಾಣಿಸ್ತಾ ಇದ್ದೀನ? ಅಯ್ಯೋ ಲೇ ಸಾಕಿ, ಈ ಕತ್ಲಾಗೆ ಅದನ್ನ ಹಾಕೊಂಡು ನೀನು ನನಗಿನ್ನ ಕೆಟ್ಟ ಕಾಣ್ತಾ ಇದ್ಯ ಕಣಿ ಸಾಕಿ. ದೆವ್ವ ಅನ್ಕೊಂಡ್ಬಿಡ್ತಾರೆ ಯಾರನ್ನ ಸಣ್ಣ ಮಕ್ಕಳು ನೋಡಿದ್ರೆ, ಎದ್ರಕೊಂಡು ಚೆಡ್ಡೆಗೆ ಹುಚ್ಚ ಹೊಯ್ಕೊಂತಾರೆ. ಮೊದ್ಲು ತೆಗೆದು ಕೈಯಾಗಿಡ್ಕ. ನೋಡಕ್ ಆಗ್ತಿಲ್ಲ ನಿನ್ ಇದನ್ನ. ಅಯ್ಯೋ, ಇದೇನ್ ದೇವ ನೀನು ಹಿಂಗ್ ಬೈತಾ ಇದೆಯಲ್ಲ. ನಾನು ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಕೇಳಿದ್ರೆ ದೆವ್ವ ಕಾಣ್ತಾ ಇದ್ದೀನಿ ಅಂತೆ. ಬಿಡು ಹೋಗ್ಲಿ. ಈಗೇನಂತೆ ಈ ಕತ್ಲಾಗೆ ಯಾರು ಕಂಡ್ರೆ ಎಷ್ಟು ಬಿಟ್ರೆ ಎಷ್ಟು. ಈಗ ನಾನು ಎದ್ದಾಗ ಹಾಕೊಂತೀನಿ. ಎದ್ದಾಗಾದ್ರೂ ಅಕ್ಕ, ಯಾವಾಗಾದ್ರೂ ಅಕ್ಕ. ಈಗ ನನಗೆ ವಿಷಯ ಹೇಳು. ಎಲ್ಲ ಇದ್ದಾರೆ ನನ್ನ ಗಂಡ ನಮ್ಮ ಅತ್ತೆನ? ಗೊತ್ತಾಯ್ತಾ ಯಾರು ಅಂತನ? ಯಾವ ಊರಾಗ ಇದ್ದಾರೆ ಅಂತನ ಹೇಳಿ ಜಲ್ದಿ. ಅದು ಈ ಊರಿನ ಹೆಣ್ಮಗಳೇ ಅಂತ ಹೇಳಿದ್ರು. ಆದ್ರೆ ಅದು ಯಾರು, ಯಾವ ಊರಿಗೆ ಸೊಸೆಯಾಗಿ ಹೋಗವ್ರೆ, ಏನು ಎತ್ತ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ನಾಳಿಕೆ ದೊಡ್ಡರ್ನ ಕೇಳ್ಬಿಟ್ಟು ತಿಳ್ಕೊಂಡು ರಾತ್ರಿಗೆ ಅವ್ರು ಯಾರು ಅಂತಾನ ನಿನಗೆ ಹೇಳ್ತೀನಿ. ಈಗ ಹೋಗ್ಬಿಡು ಸಾಕು. ಏನು ಇನ್ನು ಯಾರು ಅಂತ ಗೊತ್ತಿಲ್ವಾ? ಅಯ್ಯೋ, ಯಾರು ಅಂತ ತಿಳ್ಕೊಂಬಂದಿದ್ಯಾ ಅಂತ ಹೇಳಿ ನಾನು ಕಾಸಿನ ಸಾರ ತಂದಲ್ಲೇ ನಿನಗೆ ಕೊಡಕ್ಕೆ ಅಂತಾನ. ತತ ಇಲ್ಲಿ ಅದನ್ನ. ಯಾರು ಅಂತ ಮೊದ್ಲು ತಿಳ್ಕೊಂಬ, ಆಮೇಲೆ ನಿನಗೆ ಕಾಸಿನ ಸಾರ ಕೊಡ್ತೀನಿ. ಕೊಡೆ. ಅಯ್ಯೋ ದೇವ, ಗ್ಯಾರಂಟಿ ನಾಳೆ ತಿಳ್ಕೊಂಬಂದು ರಾತ್ರಿ ಕೇಳ್ಬಿಡ್ತೀನಿ ಯಾರು ಅಂತಾನ. ಇದನ್ನ ವಾಪಸ್ ಇಸ್ಕೊಬೇಡ ದಯವಿಟ್ಟುನು. ಹೆಂಗಿದ್ರು ರಾತ್ರಿಗಾದ್ರೂ ಕೊಡ್ಬೇಕು, ಈಗ್ಲಾದ್ರೂ ಕೊಡ್ಬೇಕು. ಈಗಲೇ ಕೊಟ್ಟಿದ್ಯಾ, ಮತ್ತೆ ಕಿತ್ಕೋಬೇಡ. ಹೋಗ್ಬಿಡು, ಹೇಳ್ತೀನಿ. ಹೇಳ್ಬೇಕು. ಏನಾದ್ರೂ ಹೇಳಲಿಲ್ಲ ಅಂದ್ರೆ ನಿನ್ನೇನೆ ಸಾಯಿಸ್ಬಿಡ್ತೀನಿ. ನಿನಗಂತೂ ಉಳಿಗಾಲ ಇರಲ್ಲ. ಸರಿ ಆಯ್ತು. ಅಯ್ಯೋ, ಗ್ಯಾರಂಟಿ ತಿಳ್ಕೊಂಬಂದು ಹೇಳ್ತೀನಿ. ನನಗೆ ಗೊತ್ತಿಲ್ಲ, ಅದಕ್ಕೇನೆ. ಹೋಗೀಗ. ಏನಾದ್ರೂ ತಿಳ್ಕೊಂಬರ್ಲಿಲ್ಲ ಅಂದ್ರೆ ಏನು ಇಲ್ಲ, ನಿನಗೆ ಗ್ರಾಚಾರ. ಗೆಪ್ತಿ ಇರ್ಲಿ, ನೆನಪಿಟ್ಕೊಂಡು ತಿಳ್ಕೊಂಬರ್ಬೇಕು. ಇವತ್ತು ರಾತ್ರಿಕೆ ಅಲ್ಲ, ನಾಳೆ ರಾತ್ರಿ ಕೇಳಬೇಕು ನೀನು. ಹೇಳಲಿಲ್ಲ ಅಂತಂದ್ರೆ ಗೊತ್ತಲ್ಲ ನಾನು ಯಾರು ಅಂತಾನ. ಆಯ್ತು ದೇವ, ತಿಳ್ಕೊಂಬಂದೇ ಬರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗೀಗ. ಸದ್ಯ ಕಾಸಿನ ಸರ ಸಿಕ್ತಲ್ಲ. ಎದ್ದೇಸ್ಗೆ ಹೋಗ್ಬಿಟ್ಟು ಆ ಗುಂಡಜ್ಜಿನ ಕೇಳಿ ತಿಳ್ಕೋಬೇಕು. ಅದು ಯಾರು ಏನು ಎತ್ತ ಅಂತಾರ. ಮತ್ತೆ ಈ ಕಾಸಿನ ಸರ ತಗೊಂಡೋಗಿ ನನ್ನ ಟ್ರಂಕ್ನ ಕಿಕ್ಕಬೇಕು. ಯಾರಿಗೂ ತೋರಿಸ್ಬಾರ್ದು, ಆ ಗಂಗಿಗೂ ಗೊತ್ತಾಗಬಾರ್ದು. ಬೆಳಗ್ಗೆ 6 ಗಂಟೆಯ ಸಮಯ. ಬೆಳಕರ್ಬಿಟ್ಟೈತೆ. ರಾತ್ರಿ ಹೆಂಗೋ ದೇವ್ದ ಹತ್ರ ಕಾಸಿನ ಸರ ಇಸ್ಕೊಂಡೆ. ಈಗ ಹೋಗಿ ಆ ಗುಂಡಜ್ಜಿನ ಕೇಳಬೇಕು, ಅದು ಯಾರು ಹೇಳು ಅಂತಾನ. ಈ ದೇವ್ದ ವಿಷಯ ಮಾತ್ರ ಹೇಳ್ಬಾರ್ದು. ಈ ಗುಂಡಜ್ಜಿನ ಕೇಳೋಣ, ಅದು ಯಾರು ಅಂತಾನ. ಗುಂಡಜ್ಜಿ, ಓ ಗುಂಡಜ್ಜಿ. ಏನೇ ಸಾಕಮ್ಮ, ಇಟ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ? ನನ್ನ ಹುಡಿಕೊಂಡು ಹಿಂಗ್ ಅರಿಸ್ಕೊಂತ ಇದ್ಯಾ ಒಂದೇ ಸಮಕ್ಕೆ? ಏನೋ ಆಯ್ತು ಅಮ್ಮಂಗೆ ಗುಂಡಜ್ಜಿ ಅಂತಾನ. ಯಾಕೆ, ಏನ್ ಬಂದಿದ್ದು?
ಅಯ್ಯೋ ಏನಕ್ಕೆ ಕೇಳ್ಬೇಕಾಯ್ತು ಕಣ್ಗುಂಡಜ್ಜಿ, ಅದಕ್ಕೆ ಬಂದೆ. ನಿಂದೊಳ್ಳೆ ಕರ್ಮನಮ್ಮ, ದಿನ ಏನೋ ಕೇಳಬೇಕು ಅಂತ ಬತ್ತೀಯ. ಅಯ್ಯ ಏನ್ ಹೇಳಮ್ಮ ಜಲ್ದು. ಏನಿಲ್ಲ ಕಣ್ಗುಂಡಜ್ಜಿ, ಅದು ಈ ಊರಿನ ಹೆಣ್ಮಗಳು ಬೇರೆ ಊರಿಗೆ ಸಸಿಯಾಗಿ ಹೋಗಿ ಈಗ ಅವಳಿಗೆ ಒಬ್ಬ ಮಗ ಅಂತೆ. ಯಾರಿರ್ಬೋದು? ಅಂತವ್ರು ಯಾರು ಇಲ್ಲಮ್ಮ ನಮ್ಮೂರಾಗೆ ಹೇಳ್ಬೇಕು ಅಂದ್ರೆ. ಯಾಕೆ ಇವಾಗ ಅದು? ಏನು ಇಲ್ಲ, ಯಾಕೋ ಬೇಕು ಹೇಳ್ ಗುಂಡಜ್ಜಿ, ಯಾರು ಇದ್ದಾರೆ ಅಂತನ. ಅಂತಾರೆ ಯಾರು ಇಲ್ಲ ಕಣಿ, ಇದ್ರೆ ಯಾರಿದ್ದಾರೆ ಅದು ನನಗೂ ಗೊತ್ತಾಗ್ತಿಲ್ಲಮ್ಮ. ನೆನ್ಸ್ಕೊಂಡು ಹೇಳ್ ಗುಂಡಜ್ಜಿ, ಯಾರನ ಈ ಊರಾಗೆ ಇದ್ದು ಇವಾಗ ಬೇರೆ ಎಲ್ಲ ನಾವು ಹೋಗಿರೋರು ಏನಾನ ಇರ್ಬೋದೇನೋ ನೆನ್ಸ್ಕೊಂಡು ಹೇಳು. ಅದೇ ಅಮ್ಮ, ಚಿಕ್ಕ ನಾನು ಬಂದಾಗ ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ರೇನಮ್ಮ. ನೀನು ಈ ಊರು ಹೆಣ್ಮಗಳೇ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ರು ಅವಾಗ. ಅವರು ಸಾವುಕಾರರ ಮನೆಗೆ ಕೆಲಸ ಮಾಡ್ಕೊಂಡಿದ್ರಂತೆ. ಅದು ಯಾರೋ ಹೇಳಿದ ನೆನಪು. ಆಮೇಲೆ ಏನೋ ಇದಾಗಿ ಈ ಊರು ಬಿಟ್ಟು ಬೇರೆ ಊರಿಗೆ ಹೋದ್ರಂತೆ. ಆಮೇಲೆ ನೀನು ನಿನ್ನ ಇದೇ ಊರಿಗೆ ಯಾರೋ ನೆಂಟರಿಗೆ ಮದುವೆ ಮಾಡಿಕೊಟ್ರು ಅಂತ ಯಾರಕ್ಕಿ ಹೇಳಿದ ನೆನಪು. ನೀನೇ ಇರ್ಬೇಕಮ್ಮ ಈ ಊರಿನ ಹೆಣ್ಮಗಳು. ಅಯ್ಯೋ ಗುಂಡಜ್ಜಿ, ನಂದು ಗಂಡನ ಮನೆ ಈ ಊರು, ನನ್ನ ತವ್ರ ಮನೆ ತೆಂಗನಹಳ್ಳಿ. ನೀನ್ ನೋಡ್ರೆ ನಿಂದು ಇದೇ ತವ್ರ ಮನೆ ಅಂತ ಇದೆಯಾ? ನೀನು ಹುಟ್ಟೋದಕ್ಕೂ ಮೊದಲು ನಿಮ್ಮ ಅಪ್ಪ ಅಮ್ಮಯ್ಯ ಇಲ್ಲೇ ಇದ್ರು. ಇದೇ ಊರೇನೆ ಅವ್ರದ್ದು. ಆಮೇಲೆ ಏನೋ ಸಾವುಕಾರ ಮನೆಗೆ ಏನೋ ಕೆಲಸ ಮಾಡ್ಕೊಂಡಿದ್ದಾರೋ, ತಿರ್ಗಿ ಆಮೇಲೆ ಯಾಕೋ ಕೆಲಸದಿಂದ ತೆಗ್ದಾಕಿರಂತೆ. ಅಲ್ಲಿ ಆಮೇಲೆ ತೆಂಗನಹಳ್ಳಿಗೆ ಅಲ್ಲಿ ಯಾರೋ ಗೌಡ್ರ ಮನೆಗೂ ಏನೋ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋದರು ಬರ್ಲಿಲ್ವಂತೆ. ಒಟ್ಟಿನಲ್ಲಿ ನನಗೆ ಯಾರೋ ಹೇಳಿದ್ ನೆನಪಮ್ಮ. ಹಿಂಗೇನೆ. ಆಮೇಲೆ ನಿನ್ನ ಗಂಡರ್ದು ಈ ಊರಲ್ವಂತೆ, ಅವ್ರದ್ದು ಬೇರೆ ಊರು. ಈ ಊರಾಗ ಬಂದು ಇಲ್ಲೇ ಒಂದು ಮನೆ ತಕೊಂಡು ಇಲ್ಲೇ ಕೂಲಿ ಕೆಲಸ ಮಾಡ್ಕೊಂಡು ಇದ್ರಂತೆ. ಹೌದಾ? ನಂದು ಹಂಗಾದ್ರೆ ನಾನು ಹುಟ್ಟಿರೋದು ಈ ಊರ, ನನ್ನ ಗಂಡರ್ದೇ ಬೇರೆ ಊರ. ಅಯ್ಯಯ್ಯೋ, ಇದೇನಿದು ಹದ್ಲು ಬದಲಾಗೈತಲ್ಲ. ಅಂದ್ರೆ ಆ ದೆವ್ವ ಕಾಟ ಕೊಟ್ಟಿರೋ ಅತ್ತೆ ಮತ್ತೆ ಗಂಡ ನಾನು ನನ್ನ ಮಗನ. ಹಂಗಾದ್ರೆ ಇದೇನಪ್ಪ ಇದು ನಮಗೆ ಸುತ್ಕೊಂತ ಆಯ್ತಲ್ಲ ಆ ದೆವ್ವದ ಕಾಟ. ಏನ್ ಮಾಡ್ಲಿ ಈಗ? ಅಯ್ಯಯ್ಯೋ, ಏನು ಹೇಳ್ತಾ ಇದೀಯ ಸಕಮ್ಮ? ದೆವ್ವನ? ಏನೂ ಇಲ್ಲ ಕಣ್ಗುಂಡಜ್ಜಿ, ನೀನ್ ನಿಜ ಹೇಳ್ತಾ ಇದ್ಯಾ? ನಮ್ಮ ಅಪ್ಪ ಅಮ್ಮ ಮೊದ್ಲು ಇಲ್ಲೇ ಇದ್ರಂತ. ನಿನಗ್ ಗೊತ್ತಿಲ್ಲ ಅನ್ಸುತ್ತೆ, ಯಾರ ಒಟ್ನಲ್ಲಿ ಹೇಳಿದ್ರಮ್ಮ. ನಿನಗೆ ಹೇಳಿಲ್ವೇನು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ? ಹೇಳಿದ್ರೋ ಬಿಟ್ಟಿದ್ರೋ ನನಗಂತೂ ಗೊತ್ತಿಲ್ಲ ಕಣ್ಗುಂಡಜ್ಜಿ. ಒಟ್ನಲ್ಲಿ ನನಗೆ ಅದೇ ಊರು, ನನ್ನ ತವ್ರ ಮನೆ, ಗಂಡನ ಮನೆ ಈ ಊರು ಅಂತ ತಿಳ್ಕೊಂಡಿದ್ದೀನಿ. ಈಗ ಇದೇನು ಗುಂಡಜ್ಜಿ ಹಿಂಗೆ ಹೇಳ್ತಾ ಇದ್ಯಾ? ಹಂಗಾರೆ ನೀನು ಹೇಳೋದು ನಿಜನಾ? ಹ್ಞೂ ಕಣೆ, ನಿಜಾನೇ. ನಾನು ಯಾಕೆ ಸುಳ್ಳು ಹೇಳೋಣ ಹೇಳು? ಈಗ ಇದನ್ನು ತಿಳ್ಕೊಂಡು ಏನಾಗಬೇಕಾಗಿತ್ತು ನಿನಗೆ? ನೀನು ಯಾವ ಊರು ಹೆಣ್ಮಗ್ಳನ ಆಗಲಿ, ಯಾವ ಊರು ತವ್ರ ಮನೆನಾಗಲಿ, ಗಂಡನ ಮನೆನಾಗಲಿ, ಈಗೇನು ಅದನ್ನ ಕಟ್ಕೊಂಡು ನಿನಗೇನಾಗಬೇಕು ಹೇಳು? ಅದರಿಂದ ನಿನಗೇನಾದ್ರೂ ಲಾಭ ಆಗಂಗೈತಾ? ಹೇಳು. ಈಗ ನನ್ನ ತಲೆ ತಿನ್ಬೇಡ, ಎದ್ದೆ ದೇಶಕ್ಕೆಲೆ ಬಂದು ನಾನು ಒಂದಿಟ್ಟು ನೀರು ಕಡೆಗೆ ಹೋಗಿ ಬರಬೇಕು. ಹೋಗು ಸುಮ್ಮನೆ. ಗುಂಡಜ್ಜಿ, ನೀನು ಸರಿಯಾಗಿ ಹೇಳ್ತಾ ಇದ್ದೀಯ ತಾನೆ? ನಂಗಾರೆ ನನ್ನ ತವ್ರ ಮನೆ ಇದಾನ, ಹುಟ್ಟಿರೋ ಊರು ಹಂಗಾರೆ ಈ ಊರ? ಹ್ಞೂ ಕಣೆ, ಅದ್ಲು ಬದ್ಲು ಆಗೈತಿ. ನಿನ್ನ ಗಂಡಾರ್ದು ಬೇರೆ ಊರು, ಅವ್ರು ಬಂದು ಇಲ್ಲಿ ಜೀವನ ಕಟ್ಕೊಂಡ್ರು. ನಿಮ್ಮ ಅಪ್ಪ ಅಮ್ಮಯ್ಯ ಬೇರೆ ಊರಿಗೆ ಹೋಗಿ ಅಲ್ಲಿ ಜೀವನ ಕಟ್ಕೊಂಡ್ರು. ಅಷ್ಟೇನೆ ಆಗಿರೋದು. ಈಗ ಏನಾದೆ ಏನಂತ ಬಿಡು, ಹೋಗು ಸುಮ್ಮನೆ. ಅಯ್ಯೋ ದೇವ್ರಿ, ಇದೇನಿದು? ನನಗೆ ಇದನ್ನ ನಂಬಕ್ಕೆ ಆಗ್ತಿಲ್ವಲ್ಲಪ್ಪ. ಹಂಗಾದ್ರೆ ಆ ದೆವ್ವ ಸಾಯಿಸಿರೋ ಅತ್ತೇನು ಗಂಡನು ನಾನು ನನ್ನ ಮಗನೇನಾ? ಇದೊಳ್ಳೆ ಪೊಜಿಟಿವ್ ಬಂತಲ್ಲಪ್ಪ ದೇವ್ರೇ. ಈಗ ಏನು ಹೇಳಿ ಆ ದೆವ್ವಕ್ಕೆ? ಅಯ್ಯಯ್ಯೋ, ಒಬ್ಬನೇ ಮಗ ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಹೇಳಿದ್ರ ಶಾಸ್ತ್ರಿಗಳು. ಅಂದ್ರೆ ನನಗೆ ಒಬ್ಬನೇ ಮಗ ಅಲ್ವಾ, ನನಗೂ ಯಾರೂ ಇಲ್ಲ. ಈಗೇನಪ್ಪ ಮಾಡೋದು? ನಾನು ನನ್ನ ಮಗನೇ ತಗಲಾಕಿರ್ತೀವಲ್ಲಪ್ಪ ದೆವ್ವ ತಗೆ. ಅಯ್ಯೋ, ಏನು ಮಾಡಲಿ ಈಗ? ಮಂತಕ್ಕೋಗಿ ಏನು ಮಾಡೋದೀಗ? ಆ ದೆವ್ವಕ್ಕೆ ಇರೋ ಸತ್ಯ ಹೇಳೋದೇ ಬೇಡ. ಏನಾನ ಒಂದು ಸುಳ್ಳು ಹೇಳಿ ಆ ದೆವ್ವದಿನ ತಪ್ಪಿಸ್ಕೊಂಬದೇ ಒಳ್ಳೇದು ಅನ್ಸುತ್ತೆ. ಇಲ್ಲಿದ್ರೆ ಅಯ್ಯಯ್ಯೋ ಸಾಯಿಸೇ ಬಿಡುತ್ತೆ ಅನ್ಸುತ್ತೆ ಅದು ನನ್ನ ಮಗನು. ಅಯ್ಯಯ್ಯೋ ದೇವ್ರೇ, ಇದೇನಿದು? ಇದೊಳ್ಳೆ ಪಜಿತಿ ಆಯ್ತಲ್ಲ. ಆ ದೆವ್ವ ನನಗೆ ಕೇಳಿದ್ದೆಲ್ಲ ಕೊಡುತ್ತೆ ಅಂತ ನಾನು ಅದು ಹೇಳ್ದಂಗೆ ಕೇಳೋಣ ಅಂತ ನಾನು ಏನೇನೋ ಮಾಡೋಕ್ಕೋದ್ರೆ ಅದು ನನಗೆ ಸುತ್ಕೊಂತ ಆಯ್ತಲ್ಲಪ್ಪ. ಅಯ್ಯೋ, ಹೆಂಗಾದ್ರೂ ಮಾಡಿ ಆ ದೆವ್ವದ್ರಿಂದ ತಪ್ಪಿಸ್ಕೋಬೇಕು ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.